ನಾ ಎಲ್ಲ ಈ ಕಾಣಿಸುವ ಎಲ್ಲ ವಿಮಾನದ ಟಿಕೆಟ್ಗಳನ್ನು ಖರೀದಿ ಮಾಡೀನಿ ಇವಾಗ. ಯಾಕಂದ್ರೆ ಇದ್ರೊಳಗೆ ಹೆಂಗೆ ಕಾಣಿಸ್ತೈತಿ ಅಂತ ನೋಡ್ಬೇಕಂತ ಗೇಮ್ ಆಡೋದು. ಆಯಿತಾ, ಬರೀ ಇವಾಗ ಹೋಗುವ ನೋಡುವ. ಫಸ್ಟು ಇದ್ರೊಳಗೆ USB ಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಕ್ಲಾಸಲ್ಲಿ. ಮತ್ತು ಫಸ್ಟ್ ಕ್ಲಾಸ್ ಒಳಗೆ ಚಾರ್ಜಿಂಗ್ ಆಪ್ಷನ್ ಇರುತ್ತೆ. ಹೆಂಗಿರುತ್ತೆ ಅಂತ ನೋಡುವ ಬರ್ರಿ. ವಿಮಾನದೊಳಗೆ ಇನ್ನೂ ಹೆಚ್ಚಿನ ಆಪ್ಷನ್ ಇದ್ದಿರ್ಬೋದು, ಯಾಕಂದ್ರೆ ಗೇಮ್ ಆಡ್ಲಿಕ್ಕಂತ. ಬರೀ ಇವಾಗ ಹೋಗುವ. ಎಕನಾಮಿ, ಪ್ರೀಮಿಯಮ್, ಬಿಸ್ನೆಸ್ ಕ್ಲಾಸ್, ಫಸ್ಟ್ ಕ್ಲಾಸ್. ಮತ್ತು ಇದ್ರೊಳಗೆ 5 ಥರ ಇಲ್ಲಿ ನೋಡುವ ಬರ್ರಿ. ಫಸ್ಟು ಎಕನಾಮಿ ಕ್ಲಾಸು. ಬರೀ ಬ್ಯಾಗ್ ಇಡುವ. ಫಸ್ಟು ಬ್ಯಾಗ್ ಇಟ್ಟು ಇವಾಗ ಹೋಗುವ. ಒಂದು ಒಳ್ಳೆ ಇವಾಗ ಇನ್ನೂ ನಂಗೆ ಕಾಲಿಡ್ಲಿಕ್ಕೆ ಇಲ್ಲಿ ಸಾಕಷ್ಟು ಜಾಗ ಸಿಗುತ್ತೆ. ಮೇಲೆ ಬ್ಯಾಗ್ ಇಡುವ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಬಾಜು ಕುಂತವ್ರು ಇಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇಲ್ಲಿ ಹೆಂಗೆ ಮಾಡತ್ತಾರ ಅವರು, ಒಂಥರ ನಾಯಿ ಥರ ಕಚ್ಚಾಡತ್ತಾರ. ಮತ್ತು ಇಲ್ಲಿ ನೋಡ್ರಿ 2 ಸಣ್ಣ ಸಣ್ಣ ಪಾಪುಗಳದ ನನ್ನ ಬಾಜು ಸೀಟ್ ಒಳಗೆ. ಆ ಒಳಗೆ ಸ್ಟಾರ್ಟ್ ಮಾಡತ್ತಾವು. ಏನು ಮಾಡೋಕ್ಕೆ ಬರಲ್ಲ ನೋಡ್ರಿ. ಫ್ಲೈಟ್ ಹಾರ್ತೀವಿ ಇವಾಗ ಹೋಗುವ. ಇದಕ್ಕೆ ಎಷ್ಟು ಕೊಡುವ? 0 ಕೊಡುವ 5ಗೆ. ಆಯಿತಾ. ಇಲ್ಲಿ ಕಂಫರ್ಟ್ ಅಷ್ಟೊಂದು ಏನಿದಿಲ್ಲ ನೋಡುವ ಬರ್ರಿ. ಕಾಲಿಡ್ಲಿಕ್ಕೆ ಸ್ವಲ್ಪ ಕಂಫರ್ಟ್ ಐತಿ. ಇದನ್ನು ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲಿ. ಲೆಟ್ಸ್ ಗೋ. ಇಲ್ಲಿ ಬಾಜು ಅವರೆಲ್ಲ ಅವ್ರ ಗೊರಕೆ ಹೊಡಿಯೋ ಸ್ಮೆಲ್ ಆಯಿತು, ಗೊರಕೆ ಹೊಡಿಯೋ ಸೌಂಡ್ ಆಯಿತು, ಇದೆಲ್ಲ ಬರುತ್ತೆ. ಇದಕ್ಕೆ 1 ಕೊಡ್ಬೇಕು ಕಂಫರ್ಟಿಗೆ. ಮತ್ತು ಟೆಕ್ ಒಳಗಂತೂ ಏನೂ ಇಲ್ಲ. ಅದಕ್ಕೇನು ಆಪ್ಷನ್ ನೋಡುವ ಅವಶ್ಯಕತೆಯೇ ಇಲ್ಲ. ಬರೀ ಇವಾಗ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡುವ. ಮತ್ತೆ ನೋಡುವ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಇಲ್ಲಿ ಇವರು ಕೊಟ್ಟಿರೋದು, ವಿಮಾನದಿಂದ ಕೊಟ್ಟಿರೋದು. ಇದು ಊಟ ಎಲ್ಲ ಫುಡ್ ಎಲ್ಲ ಆರ್ಡರ್ ಮಾಡಲಿಕ್ಕೆ. ಗೇಮ್ಸ್ ಇಲ್ಲ ಇದ್ರೊಳಗೆ. ಬನ್ನಿ ನೋಡುವ ಇವಾಗ ಹೋಗುವ. ಮತ್ತೆ AC. ಓ, Type-C ಪೋರ್ಟ್ ಇಲ್ಲಿ USB ಕನೆಕ್ಟೇಬಲ್ ಐತಿ. ಬರ್ರಿ ನೋಡುವ. ನಂದು ಗೇಮಿಂಗ್ ಇದು ಚಾರ್ಜಿನೇ ಆಗತ್ತಿಲ್ಲ ಇದ್ರೊಳಗೆ. ವಾ, ಲೈಟಿಂಗ್ ನೋಡಿ, ಬೆಂಕಿ ಐತಲ್ಲ ನೋಡ್ರಿ. ಎಷ್ಟು ಚಂದ ಕಾಣಿಸೈತಿ ಲೈಟಿಂಗ್ ಎಲ್ಲ. ಟೆಕ್ 2 ಕೊಡುವ. ಇವಾಗ ಫುಡ್ ಆಪ್ಷನ್. ವಾ, ಒಂದು ಸಾರಿ ಬಾತ್ರೂಮ್ಗೆ ಹೋಗಿ ಬರುವ. ಬಾತ್ರೂಮ್ ಚೆಕ್ ಮಾಡಿ ಬರುವ ಅಂತ ಹೋದೆ. ನೋಡುವ ಬರ್ರಿ. ಓ ಬೈ, ಏನು ಇದು ಇಷ್ಟೊಂದು ಟೆಕ್ನಾಲಜಿ. OMG. ಮತ್ತೆ ಬಂದು ಗೇಮ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವಾಹ್, ಶಿ ಈಸ್ ಲುಕಿಂಗ್. ಅವ್ನು ನಿಜವಾಗ್ಲೂ ನೋಡ್ತಾವನು ಇವಾಗ. ಫುಡ್. ಓ ಮೈ ಫೇವ್ರೇಟ್. ಏನಿದ್ವ, ಏನೋ ಕೊಟ್ಟವ್ರೆ, ಸುಮ್ಮನೆ ತಿನ್ನುವ ಬನ್ನಿ. ನಮಗೆ ಅದಕ್ಕೆ ಬೇಕಿದ್ದೆಲ್ಲ. ಫೋರ್ ಬೈ 5. ಓಕೆ, ಡೋಂಟ್ ವರಿ. ಊಟಕ್ಕೆಲ್ಲ ಹಾಗೆಲ್ಲ ಅನ್ಬಾರ್ದು. ಯಾಕಂದರೆ ಸಾಕಷ್ಟು ಜನ ಬಡವರು ಏನು ಇಲ್ಲದೇ ಇರ್ತಾರೆ. ನಡ್ರಿ, ನಮಗೆ ಇಷ್ಟಾದ್ರೂ ಸಿಕ್ಕತ್ತಲ್ಲ ಸಾಕು. ನನ್ನಲ್ಲಿ ನಾನೇ ಕಳೆದು ಹೋಗಿಬಿಟ್ಟೆ ಎಲ್ಲೋ. ಆದರೆ ಏನು ಮಾಡೋದು, ಸ್ವಿಚ್ ಆಫ್. ಇವಾಗ ಇನ್ನೂ ಸ್ವಲ್ಪ ರಸ್ತೆ ಇದೆ ನಂದು. ಇನ್ನೂ ಒಂದು 5-6 ಗಂಟೆ ಇದೆ. ಮತ್ತು ನಿದ್ದೆ ಮಾಡಿ ಹೇಳ್ತೀನಿ ಬರ್ರಿ. ಇವಾಗ ನೋಡುವ
ಬಂದರೆ ಹೊರಗೆ ನೋಡಿದರೆ ಲಾಸ್ ಏಂಜಲೀಸು. ಓ ಬಂದೆ. ವಾ ಬನ್ನಿ ಹೋಗುವ ಹೊರಗೆ. ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ಗೆ 3/5 ಕೊಡುವ. ಎಕನಾಮಿಕ್ಗೆ 25ಗೆ 10. ಓಕೆ ಡನ್. ಇವಾಗ ಮತ್ತೆ ಫ್ಲೈಟು ವಾಪಸ್ಸು. 7 ಗಂಟೆ ಫ್ಲೈಟ್ ಇದೆ. ಇದ್ರದ್ದು $1,255. ಓ ಚಲೋ ನಡೀರಿ. ಇವಾಗ ಪ್ರೀಮಿಯಮ್ ಕಡೆಗೆ ಹೋಗುವ. ಪ್ರೀಮಿಯಮ್ ಹೆಂಗಿರುತ್ತೆ ಅಂತ ನೋಡುವ ಫಸ್ಟು. ಪ್ರೀಮಿಯಮ್ ವಾ ಬೈ ನೋಡಿರಿ, ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಚೆನ್ನಾಗೈತೆ ಕುಡಿಲಿಕ್ಕೆ, ಒಳ್ಳೆ ಐತಿ. ಮತ್ತು ಇವಾಗ ಇಲ್ಲಿ ನನ್ನ ಸೀಟ್ ನೋಡ್ರಿ ಹೆಂಗೈತಂತ ಸೀಟು. ನೋಡುವ ಇದ್ರ ರಿವ್ಯೂ ಹೆಂಗೆ ಬರುತ್ತಂತ. ಎಷ್ಟು ಕೊಡುವ ಇದಕ್ಕೆ ರಿವ್ಯೂ ನೀವು ಹೇಳ್ರಿ. ಒಂದು ದಿಮ್ ಕೊಟ್ಟವ್ರಿ ತಲೆ ಬುಡಕ್ಕೆ ಇಡಲಿಕ್ಕೆ, ಒಂದು ಮತ್ತೊಂದು ಸಣ್ಣ ಬ್ಲ್ಯಾಂಕೆಟ್ ಕೊಟ್ಟವ್ರಿ ಹೊತ್ಕೊಳ್ಳಿಕ್ಕೆ, ಮತ್ತಿದು ಇಯರ್ಬಡ್ಸು. ವಾ ಹೆಡ್ ಜಾಕು ಹೆಡ್ಫೋನ್ ಕೊಟ್ಟವ್ರಿ. ಅಲ್ಲಿ ಹಿಂಗಿತ್ತು, ನಡಕಿತ್ತು ಸೀಟು. ಆದರೆ ಇಲ್ಲಿ ಚೆನ್ನಾಗಿದೆ. ನೋಡುವ ಬರ್ರಿ ಹೆಂಗಿದೆ ಅಂತ. ಇದಕ್ಕೆ ಎಷ್ಟು ಕೊಡುವ? ಇದು 5 ಐತಿ ಇಲ್ಲಿ. 3/5. ಓಕೆ ಡನ್. ಓ ವಾ ಏನು ಬೆಂಕಿ ಐತ್ರಿ. ತಿಳಿಸಿ ಕಾಲಿಡ್ಲಿಕ್ಕೂ ಕೂಡ ಅಷ್ಟು ಕಂಫರ್ಟ್. ಓಕೆ. OMG ಅಲ್ಲಿ ನೋಡ್ರಿ ಹೆಂಗಿತ್ತು, ಇಲ್ಲಿ ನೋಡ್ರಿ ಹೆಂಗೈತೆ ಕಂಫರ್ಟು. ಚೆನ್ನಾಗಿದೆ. ಇಲ್ಲಿ ಕಂಫರ್ಟಿಗೆ ಎಷ್ಟು ಕೊಡುವ ಇವಾಗ? ಓಕೆ ಇರಲಿ 3/5. ಯಾಕಂದರೆ ಇಲ್ಲಿ ಇನ್ನೂ ಬಿಸ್ನೆಸ್ ಕ್ಲಾಸು ಫಸ್ಟ್ ಕ್ಲಾಸ್ ಎಲ್ಲ ಆಯ್ತಲ್ಲ ಅದಕ್ಕೆ. ಇವಾಗ ನೋಡುವ ಫುಡ್ ಆಪ್ಷನ್. ಫುಡ್ ಆರ್ಡ್ರ್. ಇವಾಗ ಫುಡ್ಡು ನಂಗೆ ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು. ಓಕೆ ಇರಲಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ನೋಡುವ ಬನ್ನಿ. ಕೋಕು ಕೊಟ್ಟವ್ರಿ. ಕೋಕು ನಡ್ರಿ ಹೋಗಿ ನೋಡುವ. ಕೋಕ್ ಟೆಸ್ಟ್ ಮಾಡುವ ಇವಾಗ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಇರಲಿ. ಸ್ನ್ಯಾಕ್ಸ್ ಕೊಟ್ಟವ್ರಿ ಇವಾಗ. ಸ್ನ್ಯಾಕ್ಸು ತೂರಾಡಿ ತಿನ್ನುವ ಇವನ್ನ ಸ್ನ್ಯಾಕ್ಸ್ನ. ವಾವ್ ಸೂರ್ಯೋದಯ ಆಗ್ತಾಯಿದೆ. ಲೆಟ್ಸ್ ಗೋ. ಬರೀ ಇವಾಗ ಬಾತ್ರೂಮ್ ಚೆಕ್ ಮಾಡುವ ಒಂದು ಸಾರಿ ಹೇಗಿರುತ್ತೆ. ಓ ಬೈ ಎಕನಾಮಿಕ್ ಕಂಪೇರ್ ಮಾಡಿದರೆ ಮಾತ್ರ ಇದು ತುಂಬ ಚೆನ್ನಾಗಿದೆ. ವಾಹ್ ಅದಕ್ಕೆ ಕಂಪೇರ್ ಮಾಡಿದರೆ ಎಷ್ಟೋ ಗುಣಿ ಅಂದರೆ ಎಷ್ಟೋ ಪರ್ಸೆಂಟು ಹೆಚ್ಚಿಗೆ ಇದೆ. ತುಂಬ ಚೆನ್ನಾಗಿದೆ. ಓಕೆ ಬನ್ನಿ ಮತ್ತೆ ಇವಾಗ ಕುಂತು ನಮ್ಮದು ಗೇಮ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಟೆಕ್ ಎಷ್ಟೈತೆ ಅಂತ ನೋಡುವ. ಓಕೆ ಗೇಮ್ ಪ್ಲೇ ಸ್ಟೇಷನ್ ಇದೆ ಇದರಲ್ಲಿ. ವಾಹ್ ಗೇಮು ಕೂಡ ಇದೆ ರೀ. ಆ್ಯಕ್ಚುಲಿ ಗುಡ್. ಇದು ಕೀಬೋರ್ಡು, ಅದು ನೋಡಿ ಬಟನು, ಮೌಸು ಚೆನ್ನಾಗಿದೆ. ಆ ಥರ ಏನಿಲ್ಲ, ಒಳ್ಳೆ. ಮತ್ತು ಬಟನ್ಸು ಕೂಡ ಒಳ್ಳೆ. ಚೆನ್ನಾಗಿ ಟೈಪ್ ಆಗ್ತಾಯಿದೆ. ಒಳ್ಳೆ ಇದೆ ಬಟನ್ ಎಲ್ಲ. ನಾಟ್ ಬ್ಯಾಡ್. ಓಕೆ ಇವಾಗ ಎಷ್ಟು ಕೊಡುವ ಟೆಕ್ಗೆ ನೋಡುವ. ಟೆಕ್ಕು ಇಲ್ಲಿ ನೋಡಿ USB ಪೋರ್ಟ್ ಕೂಡ ಇದೆ. ಚಾರ್ಜರು ಇದೆ. ಚಾರ್ಜರ್ ಕೂಡ ಇದೆ. ಚಾರ್ಜಿಂಗ್ ಪ್ಲಗ್ಗು USB ಪೋರ್ಟು ಎಲ್ಲ ಇದೆ. ಅಲ್ಲಿತ್ತು, ಬಟ್ ಅದರ ಚಾರ್ಜ್ ಆಗ್ತಿರಲಿಲ್ಲ ಅಷ್ಟೇ. ಏನಿದು ಟೆಕ್ಗೆ 3. ಓಕೆ ಇವಾಗ ಫುಡ್ ಆರ್ಡ್ರ್ ಮಾಡುವ. ಓಕೆ ಡನ್. ಫುಡ್ ಲೈಟ್ ಸ್ನ್ಯಾಕ್ಸ್ ಹವೆವರ್. ಬನ್ನಿ ನೋಡುವ ಫುಡ್ ಹೆಂಗಿರುತ್ತೆ ಅಂತ. ಇಲ್ಲಿ ಚೆಕ್ ಮಾಡುವ ಫುಡ್ಡು. ಬ್ರೋಸ್ ಫೇವ್ರೇಟ್ ಮೀಲ್. ಓ ಡೆಸರ್ಟ್ ಆ್ಯಂಡ್ ಚೀಸ್. ಓಕೆ ವಾ ಬ್ರೋ ಬಿರಿಯಾನಿ. ಮತ್ತು ಇದು ಕೇಕ್, ಡೆಸರ್ಟ್ಸು, ಸಲಾಡ್ಸು. ಓಕೆ ಬನ್ನು ಒಳ್ಳೆ ಇದೆ. ವಾ ಇಟ್ಸ್ ಆ್ಯಕ್ಚುಲಿ ಗುಡ್. 4/5. ಓಕೆ ಇವಾಗ ಹಿಂಗಂದ್ರೆ ಇನ್ನೂ ಫಸ್ಟ್ ಕ್ಲಾಸು ಬಿಸ್ನೆಸ್ ಕ್ಲಾಸಿಗೆಲ್ಲ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡುವ. ROG. ಓಕೆ ರಿಪಬ್ಲಿಕ್ ಆಫ್ ಗೇಮಿಂಗ್.
ಮತ್ತೆ ಏನು ಮಾಡುವ ಇವಾಗ? I'm 25, but now we've got to get on to our next flight, which is in ಇವಾಗ FIFA ಗೇಮ್ ನೋಡುವ, ಬರ್ರಿ ನೋಡುವ. Now for this seat, I'm heading back to London from Vegas with ಇಷ್ಟೆಲ್ಲ Virgin ಆದ ನಂತರ ಬಂದು Atlantic. It's an ತಲುಪಿದ್ದೀವಿ. 11-hour flight, and it cost me $2,061. Okay, guys, it is time. I'm a little bit excited, I can't lie. Anyways, let's head in. Now, before we even board the plane, I actually got access to a business class lounge where they served unlimited food and drink. There wasn't much in there, I just had unlimited food and drink. But as soon as I got out, I was ready to get onto the plane. And just like in premium, I was able to skip the entire queue and go past everyone to make my way into this beautiful business class cabin. Just look at the thing. It looks amazing. This is going to be my seat for the next 7 hours, and right next to it is an actual bar. I've never been in upper class before, so I'm a little bit excited. Now, before we check out our free stuff, it's time for takeoff. ಚೆನ್ನಾಗಿದೆ ಗುರು, ನಾಟ್ ಬ್ಯಾಡ್. Now, I was pretty impressed by the free stuff that we got in premium, so let's see what we get when we upgrade to business. First of all, we get a big comfy pillow, a selection of free drinks, a pretty good pair of headphones, and I also have an entire bag of amenities, which include things like an eye mask, toothbrush, and a bunch of other amenities. I'm not gonna lie, this stuff is really nice, but it's not that much different to premium, so I'm gonna give it a 3 out of 5. As I looked out at the amazing view that I had, I realized my seat had a special function. Oh my god, I'm reclining. Oh my god. I'm reclining. And at the end of my seat, not only is there a lot of legroom, but I also have a little footrest. This is definitely the most comfortable airplane seat I've ever sat in so far. And the fact that this will be able to be turned into a bed later on, I'm going to have to give it a 5 for comfort. However, once I got comfy in my seat, it was time to start making some more progress on The Witcher. And so far, I have to say, this is probably one of the nicest experiences I've had playing games on an airplane. I played for about 3 hours until I realized that I was going to have to charge my device up soon. So let's move on to the tech in the seat. We got an in-flight entertainment system here that can just expand all the way out. And here, we actually have an actual gamepad controller. It's touch screen as well, so you can play all the games on here. And I think it connects up to there. It reminds me a little bit of the Wii U. You have that like little gamepad controller that connects up to the TV. It's kind of like one of them. Got a nice little table here, reclining options down here. And again, just like premium, we had a full charging outlet, meaning again that I could keep my console charged throughout the entire flight. Honestly, the tech is a lot better than premium economy, but I just know that in first class it's going to be even more insane, so I'll give it a 4 out of 5. 4/5. Now, after checking out all the free stuff, comfort and tech, I wanted to see what the bathroom in business was like. Now, this thing was pretty similar to premium economy, but it was twice the size. There was free soaps, 3 different mirrors for some reason, and some much nicer lighting. After that quick review, I made my way back to my seat, and I noticed they've literally given me a whole table. That's how you know we're in business. So I guess it was time to order some food. 4/5 tech. Nothing here that I like. God. See, the problem with a business class menu is that it's all fancy, it's all caviar and cheese plates. I just want some chicken and some pasta, to be honest with you. I guess I can get the roast chicken. So I ordered, and it wasn't long before my food arrived. Once again, I was getting interrogated to while I was filming. ಏನು ಆರ್ಡ್ರ್ ಮಾಡುವ ಇವಾಗ? ನಥಿಂಗ್ ಓ ಗುಡ್. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇವಾಗ. ಏನು ಮಾಡೋದು? ಚೀಸ್ ಪ್ಲೇಟ್ಸ್, ಚಿಕನ್ ಆ್ಯಂಡ್ ಸಮ್ ಪಾಸ್ಟಾ ಆ್ಯಂಡ್ ಹಾನೆಸ್ಟ್ ರಿವ್ಯೂ ಡೆಸರ್ಟ್ಸ್. ನೋಡುವ ಬನ್ನಿ ಇವಾಗ ಹೆಂಗಿರುತ್ತೆ ಅಂತ. ಲಾಸ್ಟ್ ಟೈಮಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಬೇಡ ಅಂತ ಹೇಳಿದರು, ಇವಾಗ ಏನಿಲ್ಲ, ನೋ ಪ್ರಾಬ್ಲಮ್. ಡ್ಯಾಂಟಿಕ್ ನನ್ನ ಯೂಟ್ಯೂಬ್ ಚಾನಲ್ನ ಕೇಳ್ತಾರೆ ಅವರು. ಓಕೆ, ನೋ ಡೋಂಟ್ ವರಿ. ಓ, ಒಳ್ಳೆ ತುಂಬ ಚೆನ್ನಾಗಿರೋ ವಾಸನೆ. ಸಿಲ್ವರ್ ಸ್ಪೂನ್ಸ್ ಎಲ್ಲ ಕೊಟ್ಟವ್ರೆ. ವಾವ್, ಆ್ಯಕ್ಚುಲಿ ಚೆನ್ನಾಗಿದೆ, ನಾಟ್ ಬ್ಯಾಡ್. ಓಕೆ, ಫುಡ್ ರಿವ್ಯೂ ಬಗ್ಗೆ ಇವಾಗ ಮಾತಾಡುವ. ಓಕೆ, ಡನ್. ಫುಡ್ ರಿವ್ಯೂ ಎಷ್ಟು ಕೊಡುವ? 5/5 ಇರಲಿ, 5/5. ಓಕೆ, ನಾಟ್ ಬ್ಯಾಡ್. ದೆನ್ ಸ್ಟಾರ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್. ನೋಡುವ ಗೇಮಿಂಗ್ ಎಕ್ಸ್ಪೀರಿಯನ್ಸು. ಇವಾಗ ಚಾರ್ಜಿಂಗ್ ಎಲ್ಲ ಪ್ಲಗ್ ಎಲ್ಲ ಭಾಳ ಚೆನ್ನಾಗಿದೆ. ಬನ್ನಿ ನಡ್ರಿ ಇವಾಗ ಗೇಮ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಯಾವ ಗೇಮ್ ಆಡುವ? ಸ್ಟಿಕ್ಕಿ ಲಿಂಕಿ.
ಲಾಸ್ಟ್ ಟೈಮೆಲ್ಲ ಇದ್ದಿದ್ದು ಅದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್, ಬಟ್ ಇವಾಗ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಐತೆ ಗುರು. ಬೆಂಕಿ ಚಿಂದಿ ಚಿತ್ರಾನ್ನ. ಮಲಗಲಿಕ್ಕೆ ಕೂಡ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಚೆನ್ನಾಗಿ ಮಲಗ್ಬೋದು, ಯಾವುದು ಏನು ಪ್ರಾಬ್ಲಮ್ ಇಲ್ಲ. ನೋಡುವ. OMG, ವಾ, ತುಂಬ ಚೆನ್ನಾಗಿದೆ ಗುರು. ಬನ್ನಿ ನೋಡುವ ಇವಾಗ ಗುಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಲೀವ್ ನಾವು. ಬನ್ನಿ ಮಲಗುವ. ನಾನು ಎದ್ದು ಕಂಡ್ಬಿಟ್ಟು ನೋಡಿದಾಗ ನನ್ನ ನಾಷ್ಟ ಅಂದರೆ ನನಗೆ ಸ್ನ್ಯಾಕ್ಸ್ ಬರಬೇಕಾಗಿತ್ತು, ಬಂದುಬಿಡ್ತು. ವಾ, ಓಟ್ಸು ಆಯಿತು, ಬಂದೆ ಮಾಡ್ತವನೆ ನನ್ನ ಮಗ. ಓಕೆ, ಇವಾಗ ನೆಕ್ಸ್ಟ್ ಬಿಸ್ನೆಸ್ ಕ್ಲಾಸಿಗೆ, ಗೇಮಿಂಗಿಗೆ 5/4/5. ಓಕೆ, ನಾಟ್ ಬ್ಯಾಡ್. 21 ಔಟ್ ಆಫ್ 25. ಇವಾಗ ನೆಕ್ಸ್ಟು ಪ್ರೀಮಿಯಮ್ ಎಕನಾಮಿ ಐತಿ, ಆಯಿತಾ? ಇದು ಪ್ರೀಮಿಯಮ್ ಆಯಿತು. ಇವಾಗ ಬಿಸ್ನೆಸ್ ಆಯಿತು. ಇವಾಗ ಫಸ್ಟ್ ಕ್ಲಾಸ್ ಐತಿ. ಫಸ್ಟ್ ಕ್ಲಾಸ್ ಎಮ್ರೈಟ್ಸ್. ಟಾಪ್ ಲಾಹೋರ್ LHRಯಿಂದ DBXವರೆಗೆ 7 ಅವರ್ ಫ್ಲೈಟು. $7,235. OMG. ವಾವ್, ಲಾಂಚ್ ಕೂಡ ಚೆನ್ನಾಗಿದೆ. ಗೇಮಿಂಗ್ ಸೆಟ್, ಫುಲ್ ಲಾಂಚ್ ಇಲ್ಲ. OMG ಹೋಟೆಲ್. ಕಾರ್ ಬಂದಿದೆ ನಾನು ಕರ್ಕೊಂಡು ಹೋಗಲಿಕ್ಕೆ. ಕಾರ್ ಈಸ್ ನಟ್ಸ್. ಓಕೆ, ವಾಟ್ಸ್ ಹೆಲ್. ಚೆನ್ನಾಗಿದೆ ಗುರು, ಟಾಪ್ ಇದೆ. ಇವಾಗ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾವ್ರೆ ಅಂದರೆ ಇನ್ನು ಫ್ಲೈಟ್ ಒಳಗೆ ಏನೇನು ಇರಬಾರ್ದು. ನೋಡುವ, ಬನ್ನಿ ಚೆಕ್ ಮಾಡುವ. ನಮಗಂತ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ನ ಕೊಟ್ಟವ್ರೆ. ಅವ್ನು ಬಂದು ನಮ್ಮ ಬ್ಯಾಗ್ಸ್ ಎಲ್ಲ ಹೋಯ್ತವನೆ. ನೋಡುವ ಬನ್ನಿ ಇವಾಗ. ಇನ್ ಅಬೌಟ್ 5 minutes. ಓಕೆ, ಇದು ಲಾಂಜು, ಉಳ್ಕೊಳ್ಳಿಕ್ಕೆ. ಹೋಟೆಲ್. ನಮಗಾಗಿ ಸಪ್ರೇಟಾಗಿ ಹೋಟೆಲ್ ಎಲ್ಲ ಕೊಡ್ತಾರ. ಗೇಮ್ ಸ್ಪೇಸ್. ಬನ್ನಿ ಹೋಗುವ ಗೇಮ್ ಸ್ಪೇಸ್ಗೆ. ಹೋಗಿ ಆಡುವ ಇವಾಗ. ಹೆಂಗಿದೆ ಅಂತ ನಾವು ಆ್ಯಕ್ಚುಲಿ ಬಂದಿರೋದೇ ಇದಕ್ಕೆ ಅಲ್ವಾ, ಗೇಮ್ ಆಡಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಲಿಕ್ಕೆ. OMG, ಚೆನ್ನಾಗಿದೆ ಗುರು. ಬೆಂಕಿ ಟಾಪ್ ಆಗಿದೆ. You have access to your own luxury shops, a restaurant with unlimited free food, and I guess they also have a first-class internet cafe, which is right next door to a room with a PS5 gaming setup. However, now it was time to board my flight, so I took an elevator down to the plane, but as I went down with my fellow first-class passengers, a random alarm went off. And I got a taste of the kind of people who I'd be sitting next to on my flight. Hey, this is it. We're heading on the plane. Hello. Hi, nice to meet you. Nice to meet you. Welcome boarding. You're right here. Thank you. Oh, You are joking me right now. Just entering the seat, there are just so many things to look at. I'm genuinely shocked out of my brain right now. As we started to take off, I noticed that in the aeroplane TV, there was literally a camera showing the aeroplane taking off. I decided this would be a good moment to try and get some minutes playing The Witcher. I played for about 5 minutes until I realized I could do this. This is unbelievable. Okay, let's have a look at the free stuff. So first of all, we get a really nice pair of earphones. Oh my god, these are premium. I genuinely wish I could take these home with me. However, the aux cord, I've never seen an aux cord like that before. We also have a pot full of snacks. I'm just going to put this here though, because just over here we've got the drinks. Like, I don't even know what this is. It's like a little motorized minibar. Now, the pillow in first class, it's comfortable. Like, genuinely, this is a bed pillow. You also get a duvet and a mattress. Obviously, we've got some pajamas, but right now I just thought it would be good to rock an Emirates top. I thought it'd be good just for the feeling of the video. Plus,
It says Dan Tick on the back. I completely forgot as well. There's a little like vanity mirror in here. Pillow mist, something called sleep oil, eye cream, facial toner. Don't know what any of these mean. And a little washcloth. Little writing kit here. That's coming home with me. I genuinely cannot believe the amount of free stuff you get in this seat. It's gotta be a 5 out of 5. Now, if I go onto the tablet here, you'll just be able to see how many adjustment options there are for the seat. But even with that being in place already, this is the most comfortable airplane seat I ever sat in my life, just at like the base position. Obviously, there's a lot of arm room, which is essential for me, as you guys know. But this chair can also move. It can go forward, it can go back. I can literally adjust the height of the armrests. Are you joking me? And of course we have a big comfy footrest as well. I actually started rambling on about how much I enjoy the comfiness of the chair, but then Yeah, don't know if you can bit of turbulence right now. It's fine though, because I am in first class. again, I've got to give it another 5 out of 5 for comfort. I think this chair might be more comfortable than my sofa at home. Okay, now we've got to test out what tech they have in the seat. And before we even get into it, I just got to let you know, there's a lot. I mean, the first thing that we've got in here is a giant TV tablet, and this has all your movies, all your games on here. I mean, oh my god, there are so many games. It is a little bit annoying to like always reach forward and try and touch this over. However, next to your seat, you have this tablet which you can control the entire thing from. However, you don't just have access to the big screen and the small screen, you've also got in your armrest a third one, which is the game controller. Very standard game remote. To be honest, I think it's near enough the exact same controller as the one on the Virgin flight. And actually, weird enough, the games on here are pretty much the exact same ones that we had on our premium economy flight. So I feel like all these different airlines, they've just picked like a set of games and they've all stuck by them as the go-to aeroplane games. We need some innovators. The seat also comes with multiple lighting options, multiple USB ports, and a plug socket, meaning that I could keep my ROG Ally charged again for the entire flight. They've crammed as much tech into the seat as I think they possibly can, so again, we are giving it another 5 out of 5. Now, you know how most airplane air vents, they're not that strong, they give you a little bit of like, but it's not that much, right? There's one down here, let me just twist it for you. It's like a leaf blower. Now the bathrooms in first class were basically the same size as business, however they had a lot more luxury elements, like handhelds, expensive fragrances, and a few other little things that just gave it that luxury touch. Again, this is definitely the best airplane bathroom I've ever been in. That's a real flower. Yes please, thank you. I think it's time for our meal. The menu on here is like a restaurant. I can get sandwiches, pastries, snacks, popcorn. I can get caviar. Do I get caviar? No, I'm not gonna get caviar. Genuinely, I can't comprehend this. Like, this is just amazing. Could I get the grilled chicken, please? Oh yeah, that'd be amazing. Thank you. Just a few minutes after ordering, a literal banquet of food arrived. That is amazing. Really good. As you can see by this clip, I am basically inhaling this food, so I've got to give it another 5 out of 5. Now, if you're looking at this score sheet thinking that first class is the best seat to fly in, this next part is gonna surprise you. You see, throughout this entire video, I've been trying to finish the story of The Witcher 3, and before I got into first class, I was very close to finishing the game. But the problem is that every single time I wanted to start playing, I just got distracted by nearly every single little thing in this seat. Whether it was the popcorn the air hostesses kept bringing me, the even cooler pajamas that they gave me, the fact that they turned my seat into a bed. This seat is a once-in-a-lifetime experience, so I wanted to try literally everything out. And unfortunately, that meant that on this 7-hour flight, I only spent about half an hour gaming. First class was literally so good in every other department that I literally just couldn't spend any
time game, so I can't really give it more than a 1 out of 5, literally because it was so good. Maybe if it was a longer flight, I could have had a better gaming experience. But unfortunately, this video isn't about finding the best plane seat. It's about finding which plane seat is the best to game in. And after getting the final scores for everything and comparing the prices of each seat, I can honestly say after this entire experience that the best seat to game in is premium economy. Economy is just uncomfortable, and the other two